ಬೆಲ್ಲ ಹಾಕಿ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಒಂದು ಸಣ್ಣ ಬಟ್ಲದಲ್ಲಿ ತೆಗೆದಿಟ್ಕೋಬೇಕು ಅವನ್ನ ಸಪರೇಟ್ ಆಗಿ. ಈಗ ಅದೇ ಪಾತ್ರೆಯಲ್ಲಿ 1 ಕಪ್ ಅಷ್ಟು ಸೂಜಿ ರವೆ ಇಲ್ಲ ಬಾಂಬೆ ರವೆ ಅಂತೀವಲ್ಲ ಅದು ತಗೋಬೋದು, ಇಲ್ಲಾಂದರೆ ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನು ತಗೋಬೋದು. ನಾನಿಲ್ಲಿ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ಈಗ ಆ ಕಡೆ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ರವೆಗೆ 3 ಕಪ್ ಅಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ರವೆ ಚೆನ್ನಾಗಿ ಫ್ರೈ ಆದಮೇಲೆ ಕುದೀತಾ ಇರೋ ನೀರನ್ನ ಈ ಥರ ಸೇರಿಸ್ಕೊಂಡು ಹಾಕ್ಕೋಬೇಕು. ಈ ಟೈಮಲ್ಲಿ 1 ಕಪ್ ರವೆಗೆ 3/4 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗೋ ತನಕ ಈ ಥರ ಕೈ ಆಡಿಸ್ಕೋಬೇಕು. ಬೆಲ್ಲ ಕರಗದ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿ, ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಬೆಲ್ಲ ಹಾಕಿರೋ ಕೇಸರಿ ಬಾತ್ ರೆಡಿ ಆಗುತ್ತೆ.